ಇದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಊಟ ಮಾಡುವಾಗ ನಮ್ಮ ಮನಸ್ಸು ಸರಿ ಇಲ್ಲ ಅಂತಾದರೆ ಆ ಊಟ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ತೊಂದರೆ ಮಾಡುತ್ತೆ. ತುಪ್ಪ ಮತ್ತು ಜೇನುತುಪ್ಪದ ಜೊತೆಗೆ ಸೇವನೆ ಮಾಡಿದ್ರೆ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನಾನು ಇದನ್ನು ಹೇಳಿದ ನಂತರ ಕೆಲವು ವಯಸ್ಸಾದವರು ಮಾಡಿ ರಿಸಲ್ಟ್ ಹೇಳಿದ ನಂಗೆ ಆಶ್ಚರ್ಯ ಆಯಿತು. ಅಂದರೆ ಗ್ರಂಥಗಳಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂತಂದ ಮೇಲೆ ಅದು ಸತ್ಯ ಆಗಲೇಬೇಕೇ ಹೊರತು ಅದರಲ್ಲಿ ಎಲ್ಲಿಯೂ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇಂಥವನ್ನು ಅಂದರೆ ನಾನು ಆಗ ಹೇಳಿದ್ದ ಪ್ರಾರಂಭದಲ್ಲಿ ಏನು ಸೇವನೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ವಿರುದ್ಧವಾಗಿರುವಂಥದ್ದನ್ನು ಮೂರನೆಯ ಭಾಗದಲ್ಲಿ ಊಟದ ಮೂರನೇ ಭಾಗದಲ್ಲಿ ಸೇವನೆ ಮಾಡಬೇಕು ಅಂತ. ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಒಂದಿಷ್ಟು ವಿಷಯಗಳನ್ನು ಮಾತ್ರಾಶಿತಿ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ವಿ. ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕೂಡ ಅರ್ಥ ಆಗುತ್ತೆ. ಇವತ್ತು ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳ್ಕೊಳ್ಳೋಣ. ಮತ್ತು ಹಿಂದಿನ ವಿಡಿಯೋ ನೀವು ನೋಡಿಲ್ಲ ಅಂತ ಆದರೆ ಈ ವಿಡಿಯೋ ನೋಡಿದ ನಂತರ ಅಥವಾ ಈ ವಿಡಿಯೋ ನೋಡುವ ಮೊದಲು ಆ ವಿಡಿಯೋವನ್ನು ಕೂಡ ನೋಡಿ, ತುಂಬ ಅನುಕೂಲ ಆಗುತ್ತೆ. ತುಂಬ ನಮ್ಮ ಫ್ಯಾಮಿಲಿಯ ಆರೋಗ್ಯವನ್ನು ಕಾಪಾಡುವಲ್ಲಿ ಖಂಡಿತ ನಮಗೆ ಹೆಲ್ಪ್ ಮಾಡುತ್ತೆ. ಇಷ್ಟಮಿಷ್ಟೈಹಿ ಸಹಾಷ್ಣಿಯಾತ್ ಅಂತ ಹೇಳ್ತಾರೆ. ಅಂದರೆ ಇಷ್ಟವಾದ ನಮಗೆ ಪ್ರೀತಿ ಪಾತ್ರರ ಜೊತೆ ಕುಳಿತುಕೊಂಡು ಇಷ್ಟವಾದ ಭೋಜನವನ್ನು ಮಾಡಿ ಅಂತ. ಇದೆಲ್ಲ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಊಟ ಮಾಡುವಾಗ ನಮ್ಮ ಮನಸ್ಸು ಸರಿ ಇಲ್ಲ ಅಂತಾದರೆ ಆ ಊಟ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ತೊಂದರೆ ಮಾಡುತ್ತೆ. ಹಾಗಾಗಿ ಹಿಂದೆಲ್ಲ ಊಟ ಮಾಡುವಾಗ ಬೈಬಾರ್ದು, ಊಟ ಮಾಡುವಾಗ ಯಾವುದೇ ರೀತಿಯ ಕೆಟ್ಟ ವಿಷಯವನ್ನು ಹೇಳಬಾರ್ದು, ಊಟ ಮಾಡುವಾಗ ವಾದ ವಿವಾದಗಳನ್ನು ಮಾಡಬಾರ್ದು, ಹೀಗೆಲ್ಲ ಹೇಳ್ತಿದ್ರು. ಕೆಲವೊಮ್ಮೆ ಏನಂದರೆ ನನಗೆ ಊಟ ಮಾಡುವಾಗ ಕೂಡ ಬೈದರು ಅಂತ. ಅಂದರೆ ಅದು ಅಲ್ಟಿಮೇಟ್ ಥಿಂಗ್ ಅಂತ. ಊಟ ಮಾಡುವಾಗ ಯಾರೂ ಆ ಥರ ಡಿಸ್ಟರ್ಬ್ ಮಾಡಬಾರ್ದು, ಊಟ ಮಾಡುವಾಗ ಖುಷಿಯಿಂದ ಊಟ ಮಾಡಬೇಕು ಅನ್ನೋ ಕಾರಣಕ್ಕೆ ಇದು ಹೇಳ್ತಾರೆ. ಅನ್ಫಾರ್ಚುನೇಟ್ಲಿ ನಮ್ಮ ಮನೆಗಳಲ್ಲಿ ಎಷ್ಟೋ ಬಾರಿ ಊಟ ಮಾಡುವಾಗ ಮೊಬೈಲನ್ನು ಟಿವಿಯನ್ನು ನೋಡಿಕೊಂಡು ಇನ್ನೇನೋ ವಿಚಾರಗಳನ್ನು ತಲೆ ತುಂಬಿಕೊಳ್ತಾ ಊಟ ಮಾಡ್ತೇವೆ. ಆ ಊಟ ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಶೀಲಯೇತ್ ಅಂತ ಕೆಲವೊಂದನ್ನು ಹೇಳ್ತಾರೆ. ಅಂದರೆ ಇವುಗಳನ್ನು ರೂಢಿ ಮಾಡ್ಕೊಳ್ಬೇಡಿ, ನಿತ್ಯ ಸೇವನೆ ಮಾಡಬೇಡಿ, ಪದೇ ಪದೇ ತಿನ್ನಬೇಡಿ ಅಂತ. ಕಿಲಾಟ, ಚೀಸ್, ಹಾಲಿಂದ ಮಾಡ್ತಾರಲ್ಲ ಅದು. ಆಮೇಲೆ ದಧಿ, ಮೊಸರು. ವರಾಹ, ಗೋ, ಆವಿ, ಮಾಹಿಷ, ಮಾಂಸ. ಅಂದರೆ ಹಂದಿ, ಆಕಳು, ಎಮ್ಮೆ, ಕುರಿ ಇವುಗಳ ಮಾಂಸವನ್ನು ಪದೇ ಪದೇ ನಿತ್ಯ ಹಾಗೆ ಸೇವನೆ ಮಾಡಬಾರ್ದು. ಮಾಷ, ನಿಷ್ಪಾವ, ಉದ್ದು ಮತ್ತು ಅಲಸಂದಿ. ವಿರೂಢಕ ಅಂದರೆ ಮೊಳಕೆ ಬಂದಂಥ ಧಾನ್ಯಗಳು. ಅದಕ್ಕೆ ನಾವು ಮೊಳಕೆ ಕಾಳು ಪದೇ ಪದೇ ಸೇವನೆ ಮಾಡಬಾರ್ದು ಅಂತ ಹೇಳೋದು. ವಾರಕ್ಕೊಂದಿನ ತಿನ್ಬೋದು. ಇದರಲ್ಲಿ ಯಾವುದು ಕೆಟ್ಟದ್ದು ಅಂತಲ್ಲ. ಮೊಳಕೆ ಕಾಳು ಒಳ್ಳೆಯದೇ, ಮೊಸರು ಒಳ್ಳೆಯದೇ, ಉದ್ದು ಒಳ್ಳೆಯದೇ, ಅಲಸಂದೆನೂ ಒಳ್ಳೆಯದೇ. ಆದರೆ ಪದೇ ಪದೇ ಸೇವನೆ ಮಾಡಬಾರ್ದು. ಶುಷ್ಕ ಶಾಖ, ಯವಕ, ಫಾಣಿತ. ಶುಷ್ಕ ಶಾಖ ಅಂದರೆ ತುಂಬ ಒಣಗೋಗಿರುವಂಥ ತರಕಾರಿ, ನಾವು ದುಡ್ಡು ಕೊಟ್ಟು ತಂದಿದ್ದೇವೆ ಅಂತ ಅನ್ನೋ ಕಾರಣಕ್ಕೆ ತಿನ್ನಬೇಕು ಅಂತಿಲ್ಲ. ಯವಕ ಅಂದರೆ ತುಂಬ ಚಿಕ್ಕ ಬಾರ್ಲಿ ಅಂತ, ಸ್ಮಾಲ್ ಬಾರ್ಲಿ ಅಂತ ಹೇಳ್ತಾರೆ. ಅದು ಬಾರ್ಲಿಯಲ್ಲೇ ಒಂದು ವಿಧ. ಫಾಣಿತ ಅಂದರೆ ನಾವು ಇಲ್ಲಿ ಕಾಕಂಬಿ ಅಂತ ಹೇಳ್ತೇವೆ. ಅಂದರೆ ಅದನ್ನು ಬೆಲ್ಲ ಅಥವಾ ಸಕ್ಕರೆಯನ್ನು ಮಾಡುವಾಗ ಸಿಗುವಂಥದ್ದು ಕಾಕಂಬಿಯನ್ನು ನಿತ್ಯ ಪದೇ ಪದೇ ಸೇವನೆ ಮಾಡಬಾರ್ದು, ಅಪರೂಪಕ್ಕೊಮ್ಮೆ ತೊಂದರೆ ಇಲ್ಲ ಅಂತ. ಹಾಗಾದರೆ ಯಾವುದನ್ನು ಚೆನ್ನಾಗಿ ಸೇವನೆ ಮಾಡಬಹುದು ಅಥವಾ ನಿತ್ಯ ಸೇವನೆ ಮಾಡಬಹುದು? ಶೀಲಯೇತ್ ಶಾಲಿ ಯವ ಗೋಧೂಮ ಷಷ್ಟಿಕ ಜಾಂಗಲಂ ಅಂತ. ಅಂದರೆ ಶಾಲಿ ಅನ್ನ, ಅದರಲ್ಲೂ ರಕ್ತಶಾಲಿ ಕೆಂಪಕ್ಕಿಯ ಅನ್ನ, ಷಷ್ಟಿಕ ಶಾಲಿ 60 ದಿನಗಳಲ್ಲಿ ಬೆಳೆಯುವಂಥ ಅನ್ನ, ಮತ್ತು ಯವ ಬಾರ್ಲಿ, ಗೋಧೂಮ ಅಂತಂದರೆ ಗೋಧಿ. ಅದು ಈಗ ನಾವು ಸೇವನೆ ಮಾಡ್ತೀವಲ್ಲ ಆ ಗೋಧಿ ಅಲ್ಲ, ಇಂಡಿಯನ್ ಡ್ವಾರ್ಫ್ ವೀಟ್ ಅಂತ ಸಿಗುತ್ತೆ. ಅಂದರೆ ಜವೆ ಗೋಧಿ ಅಂತ ಸಿಗುತ್ತೆ. ಅವುಗಳನ್ನು ನಾವು ನಿತ್ಯ ಸೇವನೆ ಮಾಡಬಹುದು. ಮತ್ತು ಜಾಂಗಲ ಮಾಂಸ ಅಂದರೆ ಈ ಒಣ ಕಾಡುಗಳಲ್ಲಿ ಇರುವಂಥ ಪ್ರಾಣಿಗಳ ಮಾಂಸ, ಆಡು, ಇಂಥವುಗಳ ಮಾಂಸವನ್ನು ಸೇವನೆ ಮಾಡ್ಬೋದು ಅಂತ. ಮತ್ತು ಬಾಲಮೂಲಕ, ಎಳೆ ಇನ್ನು ಚೆನ್ನಾಗಿ ಬೆಳೆದೇ ಇರುವಂಥ ಮೂಲಂಗಿಯನ್ನು ನಿತ್ಯ ಸೇವನೆ ಮಾಡಬಹುದು. ಆದರೆ ಚೆನ್ನಾಗಿ ಬೆಳೆದು ಒಣಗಿರುವಂಥ ಮೂಲಂಗಿಯನ್ನು ಪದೇ ಪದೇ ಸೇವನೆ ಮಾಡಬಾರ್ದು. ಪಥ್ಯಾಮಲಕ ಮೃದ್ವೀಕ ಪಟೋಲಿ ಮುದ್ಗ ಶರ್ಕರಾಹ. ಪಥ್ಯ ಅಂದರೆ ಅಣಲೆಕಾಯಿಯನ್ನು ಅದು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಆಮಲಕ ನೆಲ್ಲಿಕಾಯಿ, ಮೃದ್ವೀಕ ಒಣದ್ರಾಕ್ಷಿ. ಆದಷ್ಟು ಈ ಉದ್ದುದ್ದ ಇರುವಂಥ ಒಣದ್ರಾಕ್ಷಿಯನ್ನು ತಂದುಕೊಂಡು ಸೇವನೆ ಮಾಡಬೇಕು. ಅದಕ್ಕೆ ನೆಲ್ಲಿಕಾಯಿಯನ್ನು ನಾನು ಒಣಗಿಸಿಟ್ಕೊಳ್ಳಿ, ಪ್ರತಿನಿತ್ಯ ಇಡೀ ವರ್ಷ ಸೇವನೆ ಮಾಡಿ ಅಂತ ಹೇಳೋದು. ನಿತ್ಯ ನೆಲ್ಲಿಕಾಯಿ ಈ ಥರ ಸೇವನೆಯಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಮುದ್ಗ ಶರ್ಕರಾಹ. ಮುದ್ಗ ಅಂದರೆ ಹೆಸರುಬೇಳೆಯನ್ನು ನಾವು ಅಡುಗೆಯಲ್ಲಿ ಸಾಂಬಾರು ಮಾಡುವಾಗ ನಿತ್ಯ ಹೆಸರುಬೇಳೆಯನ್ನು ಹಾಕ್ಬೋದು. ತೊಗರಿಬೇಳೆಯೋ ಇನ್ಯಾವುದೋ ಬೇಳೆಯನ್ನು ವಾರಕ್ಕೆ 1 ಅಥವಾ 2 ದಿನ ಮಾತ್ರ ಬಳಕೆ ಮಾಡ್ಬೋದು ಅಂತ. ಸಾಮಾನ್ಯವಾಗಿ ನಾವೆಲ್ಲ ತೊಗರಿಬೇಳೆ ನಿತ್ಯ ಯೂಸ್ ಮಾಡ್ತೇವೆ, ಅದಕ್ಕಿಂತ ಹೆಸರುಬೇಳೆ ಬೆಟರ್. ಶರ್ಕರಾಹ ಅಂದರೆ ಸಕ್ಕರೆ ಆಯುರ್ವೇದದ ಎಷ್ಟೋ ಔಷಧಿಗಳಲ್ಲಿ ಹೇಳ್ತಾರೆ. ಸಕ್ಕರೆಯನ್ನು ಮತ್ತೆ ಹೊಗಳ್ತಾರೆ. ಸಕ್ಕರೆಯನ್ನು ಇಂಥ ಒಂದು ರೋಗದಲ್ಲಿ ಬೇಡ ಅಂತ ಹೇಳಿದ್ದು ನಾನು ತುಂಬ ಕಡಿಮೆ ನೋಡಿರೋದು. ಆದರೆ
ಆ ಸಕ್ಕರೆ ನಾವು ಇವತ್ತು ಅಂಗಡಿಯಿಂದ ತಂದಿರುವಂಥ ಸಕ್ಕರೆ ಅಲ್ಲ, ತರುವಂಥ ಸಕ್ಕರೆ ಅಲ್ಲ, ಬದಲಿಗೆ ನ್ಯಾಚುರಲ್ ಶುಗರ್, ಗಾಣದಲ್ಲಿ ಅಥವಾ ಸರಿಯಾಗಿ ಕೇವಲ ಕಬ್ಬಿನ ಹಾಲಿನಿಂದ ಮಾಡಿದಂತಹ ಸಕ್ಕರೆ ಇದೆಯಲ್ಲ, ಅಂಥದ್ದನ್ನು ಮಾತ್ರ ನಾವು ಸೇವನೆ ಮಾಡ್ಬೋದು. ಘೃತ ದಿವ್ಯೋದಕ ಕ್ಷೀರ ಕ್ಷೌದ್ರ ದಾಡಿಮ ಸೈಂಧವಂ. ಘೃತ ತುಪ್ಪ, ದಿವ್ಯೋದಕ ಮಳೆಯ ನೀರು, ಮಳೆ ಬೀಳಲಿಕ್ಕೆ ಪ್ರಾರಂಭ ಆಗಿ ಒಂದು 10 ದಿನ ಆದ ನಂತರ ಸೇವನೆ ಮಾಡೋದು ಒಳ್ಳೆಯದು. ಯಾಕೆಂದರೆ ಏನೇನು ಗಲೀಜನ್ನು ತೊಗೊಂಬರುತ್ತೋ ಏನೋ, ಸೊ 15 ದಿವಸದ ನಂತರ ಆ ನೀರನ್ನು ನಾವು ನಿತ್ಯ ಒಂದು ಪಾತ್ರೆಯನ್ನು, ಕೆಳಗೆ ಬಿದ್ದಿರುವ ನೀರು ಆ ಪಾತ್ರೆಗೆ ಹಾರದ ಹಾಗೆ ಮೇಲ್ಗಡೆ ಎಲ್ಲಾದರೂ ಇಟ್ಟು ಆ ನೀರನ್ನು ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ಚರಕ ಸಂಹಿತೆಯಲ್ಲಿ ಹೇಳ್ತಾರೆ, ಹಿಂದೆ ಈ ರಾಜ ಸಮಾನ ಶ್ರೀಮಂತರು ಇರ್ತಾರಲ್ಲ, ಅವರು ಮಳೆಯ ನೀರನ್ನು ಇಡೀ ವರ್ಷಕ್ಕೆ ಉಪಯೋಗಕ್ಕೆ ಬರೋ ಥರ ಇಟ್ಕೊಳ್ತಿದ್ರಂತೆ ಸೇವನೆಗೆ. ಅಂದರೆ ಅಂಥ ಒಂದು ಟೆಕ್ನಾಲಜಿ ಅವ್ರ ಹತ್ರ ಆಗಲೇ ಇತ್ತು ಅಂತ. ಕ್ಷೀರ ಕ್ಷೌದ್ರ ದಾಡಿಮ ಸೈಂಧವಂ. ಕ್ಷೀರ ಅಂದರೆ ಹಾಲು, ಕ್ಷೌದ್ರ ಅಂದರೆ ಜೇನುತುಪ್ಪ. ಒಳ್ಳೆದಿರಬೇಕು ಇವೆಲ್ಲ, ಸುಮ್ಮನೆ ಯಾವುದೋ ಹಾಲು ಯಾವುದೋ ಜೇನುತುಪ್ಪ ಅಲ್ಲ. ದಾಳಿಮ ದಾಳಿಂಬೆ ಹಣ್ಣು, ಸೈಂಧವ ಲವಣ, ಇವುಗಳನ್ನು ನಾವು ರೂಢಿ ಮಾಡ್ಕೊಳ್ಬೋದು, ನಿತ್ಯ ಸೇವನೆ ಮಾಡ್ಬೋದು ಅಂತ. ತ್ರಿಫಲ ಮಧುಸರ್ಪಿಭ್ಯಾಂ ನಿಶಿ ನೇತ್ರ ಬಲಾಯಚ ಅಂತ ಹೇಳ್ತಾರೆ. ಅಂದರೆ ತ್ರಿಫಲಾಚೂರ್ಣವನ್ನು ರಾತ್ರಿ ತುಪ್ಪ ಮತ್ತು ಜೇನುತುಪ್ಪದ ಜೊತೆಗೆ ಸೇವನೆ ಮಾಡಿದ್ರೆ ನಮ್ಮ ಕಣ್ಣಿನ ಆರೋಗ್ಯ ತುಂಬ ಚೆನ್ನಾಗಿ ಹೆಚ್ಚಾಗುತ್ತೆ. ನಾನು ಇದನ್ನು ಹೇಳಿದ ನಂತರ ಕೆಲವು ವಯಸ್ಸಾದವರು ಮಾಡಿ ರಿಸಲ್ಟ್ ಹೇಳಿದ ನಂಗೆ ಆಶ್ಚರ್ಯ ಆಯಿತು. ಅಂದರೆ ಗ್ರಂಥಗಳಲ್ಲಿ ಆಚಾರ್ಯರು ಹೇಳಿದ್ದಾರೆ ಅಂತಂದ ಮೇಲೆ ಅದು ಸತ್ಯ ಆಗಲೇಬೇಕೇ ಹೊರತು ಅದರಲ್ಲಿ ಎಲ್ಲಿಯೂ ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ. ತ್ರಿಫಲಾಚೂರ್ಣ ಒಂದು ಅರ್ಧ ಚಮಚ ತಗೊಂಡು, ಬೇಕಿದ್ದರೆ 1 ಚಮಚನೂ ಹಾಕ್ಕೊಳ್ಬೋದು ಅವರ ಪ್ರಕೃತಿಗೆ ಅನುಗುಣವಾಗಿ. ಅದಕ್ಕೆ ಒಂದು ಅರ್ಧ ಚಮಚ ತುಪ್ಪ, 1/4 ಚಮಚ ಜೇನುತುಪ್ಪ, ಅಥವಾ ಪ್ರಕೃತಿಗೆ ಅನುಸಾರವಾಗಿ ಅರ್ಧ ಚಮಚ ಜೇನುತುಪ್ಪ, 1/4 ಚಮಚ ತುಪ್ಪ, ಹೀಗೆ ಮಿಕ್ಸ್ ಮಾಡಿ ಅದನ್ನು ಸೇವನೆ ಮಾಡಿದ್ರೆ ಅನುಕೂಲ. ಇನ್ನು ಊಟದ ಕ್ರಮ ಹೇಗಿರಬೇಕು ಅಲ್ಲಿ ಹೇಳ್ತಾರೆ, ಗುರು, ಸ್ನಿಗ್ಧ, ಮಧುರ, ಮಂದ ಈ ಗುಣಗಳನ್ನು ಹೊಂದಿರುವಂಥದ್ದು. ಅಂದರೆ ಜೀರ್ಣಕ್ಕೆ ಹೆವಿ ಆಗಿರಬೇಕು. ಸ್ನಿಗ್ಧ ಅಂತಂದರೆ ಸಾಫ್ಟ್ ಅಥವಾ ಈ ಜಿಡ್ಡಿನ ಅಂಶ ಇರುವಂಥದ್ದು. ಮಂದ ಅಂದರೆ ತುಂಬ ಹೆವಿ. ಈ ಮಂದ ಗುಣ ಅಂದರೆ ಉದಾಹರಣೆಗೆ ಲೋಳೆ ಅಂತ ಹೇಳ್ತೀವಲ್ಲ ನಾವು, ಆ ಥರದ್ದು ಮಂದ ಇರುತ್ತಲ್ಲ ಅಂಥದ್ದು. ಮತ್ತು ಮಧುರ, ಸಿಹಿಯಾಗಿರುವಂಥದ್ದನ್ನು ಊಟದ ಪ್ರಾರಂಭದಲ್ಲೇ ಸೇವನೆ ಮಾಡಬೇಕು. ಉದಾಹರಣೆಗೆ ಸೀತಾಫಲ ಅಂತ ಇಟ್ಕೊಳ್ಳಿ, ಅದನ್ನು ಊಟದ ಪ್ರಾರಂಭದಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಹಲಸಿನ ಹಣ್ಣು ಊಟದ ಪ್ರಾರಂಭದಲ್ಲಿ ಸೇವನೆ ಮಾಡಿದ್ರೆ ಒಳ್ಳೆಯದು. ಅದೇ ಹುಳಿಯಾಗಿರುವಂಥ ಮೂಸಂಬಿ ಹಣ್ಣು ಊಟದ ಪ್ರಾರಂಭದಲ್ಲಿ ಸೇವನೆ ಮಾಡಬಾರ್ದು. ಅದನ್ನು ಮಧ್ಯದಲ್ಲಿ ಸೇವನೆ ಮಾಡಲಿಕ್ಕೆ ಹೇಳ್ತಾರೆ. ಊಟದ ಮಧ್ಯದಲ್ಲಿ ಹುಳಿಯನ್ನು ಸೇವನೆ ಮಾಡಬೇಕು ಅಂತ. ಊಟದ ಪ್ರಾರಂಭದಲ್ಲಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು, ಅಥವಾ ಅನ್ನ ತಂಬುಳಿ ಊಟ ಮಾಡ್ಬೋದು. ಸ್ಟಾರ್ಟರ್ ಅಂತ ಖಾರ ತಿನ್ನಬಾರ್ದು. ಖಾರಕ್ಕೆಲ್ಲ 3ನೇ ಸ್ಥಾನ, ಅಂದರೆ 3ನೆಯ ಒಂದು ಸ್ಟೆಪ್ಪಲ್ಲಿ ನಾವು ಊಟ ಮಾಡಬೇಕು. ಏನು ಖಾರ ಇರುವಂಥದ್ದು, ಲಘು ಜೀರ್ಣಕ್ಕೆ ಸುಲಭವಾಗಿರುವಂಥದ್ದು, ರೂಕ್ಷವಾಗಿರುವಂಥದ್ದು, ಒಣ ಆಗಿರುವಂಥದ್ದು, ಇಂಥವನ್ನು ಅಂದರೆ ನಾನು ಆಗ ಹೇಳಿದ್ದ ಪ್ರಾರಂಭದಲ್ಲಿ ಏನು ಸೇವನೆ ಮಾಡಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ವಿರುದ್ಧವಾಗಿರುವಂಥದ್ದನ್ನು 3ನೇ ಹಂತದಲ್ಲಿ, 3ನೇ ಭಾಗದಲ್ಲಿ, ಊಟದ 3ನೇ ಭಾಗದಲ್ಲಿ ಸೇವನೆ ಮಾಡಬೇಕು ಅಂತ. ಮತ್ತು ಊಟದ ಕೊನೆಯಲ್ಲಿ ಕಷಾಯ ರಸ, ಮಜ್ಜಿಗೆ ಕುಡಿದ್ರೆ ಊಟ ಮುಗೀತು. ಅದಕ್ಕೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದು, ಊಟದ ಪ್ರಾರಂಭದಲ್ಲಿ ಅಥವಾ ಹೊಟ್ಟೆ ಖಾಲಿ ಇರುವಾಗ ಹುಳಿಯನ್ನು ತಗೊಳ್ಬಾರ್ದು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರಿಗೆ ನಿಂಬೆಹಣ್ಣು ಹಿಡ್ಕೊಂಡು ಕುಡಿಬೇಡಿ ಅಂತ ನಾನು ಮತ್ತೆ ಹೇಳೋದು. ಇನ್ನು ಊಟವಾದ ನಂತರ ಏನನ್ನು ಸೇವನೆ ಮಾಡಬೇಕು, ಇದಕ್ಕೆ ಅನುಪಾನ ಅಂತ ಹೆಸರು. ಯಾವ್ಯಾವುದನ್ನು ಊಟ ಮಾಡಿದಾಗ ಏನೇನು ತೆಗೆದುಕೊಳ್ಬೇಕು ಅಂತ. ಅದರ ಅರ್ಥ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಮತ್ತೇನೋ ಕುಡಿಬೇಕು ಅಂತಲ್ಲ. ಹೊಟ್ಟೆಯ ಅರ್ಧ ಊಟ ಮಾಡಿದ ನಂತರ ಇನ್ನು ಕಾಲು ಭಾಗವನ್ನು ತುಂಬಲಿಕ್ಕೆ ಏನನ್ನು ಸೇವನೆ ಮಾಡಬಹುದು ಅಂತ. ಬಾರ್ಲಿ, ಗೋಧಿ, ಮೊಸರು, ಮದ್ಯ ಅಂದರೆ ಸರಾಯಿ ಕುಡಿದಿದ್ರೆ, ಜೇನು, ಇಂಥವನ್ನು ಸೇವನೆ ಮಾಡಿದಾಗ ತಕ್ಷಣ ನಾವು ಬಿಸಿನೀರನ್ನು ಕುಡಿಯೋದಲ್ಲ, ತಣ್ಣೀರನ್ನೇ ಕುಡಿಬೇಕು ಅಂತ. ಇಲ್ಲ ಅಂದರೆ ಅದಕ್ಕೆ ವಿರುದ್ಧವಾಗಿ ಸಮಸ್ಯೆ ಆಗುತ್ತೆ. ಸಾಮಾನ್ಯವಾಗಿ ದೇಹವೇ ಕೇಳುತ್ತೆ, ನನಗೆ ಇಂಥದ್ದು ಬೇಕು ನೋಡುವಂತ, ಅಂಥದ್ದನ್ನು ಕೊಟ್ಟರೆ ಆಯಿತು. ಪಿಷ್ಟ ಆಹಾರವನ್ನು ಸೇವನೆ ಮಾಡಿದಾಗ ಬಿಸಿನೀರನ್ನ ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಕೃಷರು ತುಂಬ ಇರುವಂಥವರಿಗೆ ಸುರ ಹೇಳ್ತಾರೆ. ಸುರ ಅಂತಂದರೆ ಅನ್ನದಿಂದ ತಯಾರು ಮಾಡಿದಂಥ ಸರಾಯಿ. ಅದು ಈಗ ಆಗಲ್ಲ, ನಾವು ಪೇಷಂಟ್ಸಿಗೆ ಕೊಡುವಾಗ ಅದಕ್ಕೆ ದ್ರಾಕ್ಷಾರಿಷ್ಟನೋ ಅಥವಾ ಬಲಾರಿಷ್ಟನೋ ಇಂತಹ ಅರಿಷ್ಟ ಆಸವಗಳನ್ನು ಕೊಡ್ತೇವೆ. ಸ್ಥೂಲರಿಗೆ, ತುಂಬ ಬೊಜ್ಜಿರುವಂಥವರು ಊಟದ ಕೊನೆಯಲ್ಲಿ ಜೇನುತುಪ್ಪವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ಊಟ ಆದ ನಂತರ ಸ್ವಲ್ಪ ತಣ್ಣನೆಯ ನೀರಿಗೆ ಜೇನುತುಪ್ಪವನ್ನು ಸೇರಿಸ್ಕೊಂಡು ಅದನ್ನು ಕುಡಿಬೇಕು ಅಂತ. ಇನ್ನು ಆಹಾರ ಸೇವನೆ ಆದ ನಂತರ ಅಂತಲ್ಲ, ಹೀಗೆ ಆದರೂ ಅನುಪಾನ ಯಾವುದು ಹೇಗಿರಬೇಕು ಅಂತಂದರೆ, ತುಂಬ ಉಷ್ಣ ಆಗಿದೆ, ತುಂಬ ಯಾವುದೋ ರೋಗದಿಂದ ಉಷ್ಣ ಆಗಿದೆ ಅಥವಾ ಔಷಧದಿಂದ ಉಷ್ಣ ಆಗಿದೆ, ಅತಿಯಾಗಿ ಕೆಲಸ ಮಾಡಿದ್ದೀರಿ, ಬಿಸಿಲಲ್ಲಿ ತುಂಬ ಓಡಾಡಿದ್ದೀರಿ, ಅತಿಯಾಗಿ ನಡ್ಕೊಂಡು ಬಂದಿದ್ದೀರಿ, ತುಂಬ ಸುಸ್ತಾಗಿದೆ, ಉಪವಾಸ ಮಾಡಿದ್ದೀರಿ, ವಯಸ್ಸಾಗಿದೆ, ಚಿಕ್ಕ ಮಗು, ಅತಿಯಾಗಿ ಮಾತನಾಡಿ ಸುಸ್ತಾಗಿದೆ, ಇಂಥ ಸಂದರ್ಭದಲ್ಲಿ ಹಾಲು ಅತ್ಯುತ್ತಮ ಅಂತ ಹೇಳ್ತಾರೆ. ಸೊ ಆಗ ಹಾಲನ್ನು ಕುಡಿದ್ರೆ ನಮಗೆ
ಶಕ್ತಿ ಬರುತ್ತೆ, ಆ ದೋಷಗಳೆಲ್ಲ ಪರಿಹಾರ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಹಾಗಂತ ಊಟದ ಕೊನೆಯಲ್ಲಿ ಹಾಲು ಕುಡಿಯೋದಲ್ಲ. ಇನ್ನು ಊಟ ಆದ ತಕ್ಷಣ ಓಡೋದು, ನಡೆಯೋದು, ಅತಿಯಾಗಿ ಮಾತಾಡೋದು, ಶ್ರಮ ಆಗುವಂಥ ಕೆಲಸ ಮಾಡೋದು, ಈ ಥರದ್ದು ಯಾವುದೂ ಮಾಡಬಾರ್ದು. ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕು. ವಿಶ್ರಾಂತಿ ಅಂದರೆ ಅರ್ಥ ಮಲಗಿ ನಿದ್ದೆ ಮಾಡಬೇಕು ಅಂತಲ್ಲ. ಆರಾಮವಾಗಿ ಚೇರ್ ಮೇಲೋ ಇನ್ನೆಲ್ಲೋ ಕುಳಿತು ಅಥವಾ ವಜ್ರಾಸನವನ್ನು ಹಾಕ್ಕೊಂಡು ಕುಳಿತು ಆರಾಮಾಗಿ ವಿಶ್ರಾಂತಿ ಮಾಡ್ಬೋದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.